ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನಾಗಿ ನೀವು ಯಾರ್ಯಾರು ನೋಡ್ತಾ ಇದ್ದಾರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆಲ್ಲ ಬರ್ತಾ ಇರುತ್ತೆ. ಸೊ ನಾವಿವತ್ತು ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರಲ್ಲೇ ಶಿಫ್ಟ್ ಆಗ್ತಿರೋದ್ರಿಂದ ನಾವಿವತ್ತು ಮನೆ ಚೇಂಜ್ ಮಾಡಿದ್ದೀನಿ. ನನ್ನ ರೂಮಿಂದ ಲಗೇಜ್ ಎಲ್ಲ ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ಈ ಮನೆಗೆ. ಅಪ್ಪ ಅಮ್ಮ ಎಲ್ಲ ನಾಳೆ ಬರ್ತಾರೆ, ಮಕ್ಕಳು ಎಲ್ಲ ನಾಳೆ ಬರ್ತಾರೆ. ಬಿಕಾಸ್ ಇವಾಗ ನಾನು ನನ್ನ ತಮ್ಮನ ಹೆಂಡ್ತಿ ಎಲ್ಲ ಇವಾಗೆಲ್ಲ ಮನೆ ಮಾಡಿ ಐಟಮ್ ಎಲ್ಲ ಶಿಫ್ಟ್ ಮಾಡಿ ಇವಾಗೆಲ್ಲ ಸೆಟಪ್ ಮಾಡಬೇಕು. ಇಲ್ಲಿ ನೋಡಿ ಹೆಂಗೆ ಪಿಲ್ಲಿ ಇದೆ. ಇನ್ನು ಏನು ಸೆಟ್ ಮಾಡಿಲ್ಲ ಗೈಸ್ ಮನೆಗೆ. ಇವತ್ತೆಲ್ಲ ಇದೇನೆ ಎಲ್ಲ ಸೆಟ್ ಮಾಡಬೇಕು, ತೋರಿಸ್ತೀನಿ ಆಮೇಲೆ ಹೇಗಿರುತ್ತೆ ಅಂತ. ಮನೆ ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ, ಆಮೇಲೆ ಸೆಟ್ ಆದಮೇಲೆ ಒಂದು ಸಲ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಬನ್ನಿ ನೋಡೋಣ. ಇದು ನಮ್ಮ ಮನೆಗೆ ಎಂಟ್ರಿ ಆಗ್ತಾ ಇರೋದು. ಇದು ಬಂದುಬಿಟ್ಟು ಹಾಲ್ ಎಷ್ಟಿದೆ. ಇವಾಗ ಸದ್ಯಕ್ಕೆ ನಾವು 1 BHK ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಪ್ರೆಸೆಂಟಲ್ಲಿ. ಇವಾಗ ಸದ್ಯಕ್ಕೆ ಕಿರಣ ಅಂತ. ಸೊ ಆಮೇಲೆ ಡಬಲ್ BHK ಮಾಡೋಣ ಒಂದೇ ಸಲ. ಮೇಲ್ಗಡೆ ಬೇಗ ಏನು ಹೇಳ್ತಾರೆ, ದೊಡ್ಡದು ಮಾಡೋದು ಬೇಡ, ಚಿಕ್ಕದ್ರಿಂದನೇ ಮಾಡ್ಕೊಂಡು ಹೋಗೋಣ ಅಂತ. ಇದು ಬಂದುಬಿಟ್ಟು ವಾಶ್ರೂಮು ಈ ಥರ ಇದೆ. ಈ ಕಡೆ ಬಂದುಬಿಟ್ಟು ಕಿಚನ್ ತೋರಿಸ್ತೀನಿ. ಇನ್ನೂ ಸೆಟ್ ಮಾಡಬೇಕು ಗೈಸ್, ಏನೋ ಅಂದ್ಕೊಬೇಡಿ. ಸೆಟ್ ಆದಮೇಲೆ ಇನ್ನು ನಾನು ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ಸಿಂಕ್ ಇದೆ, ಸೊ 24 hours ನೀರು ಬರ್ತಾ ಇರುತ್ತೆ. ಇವಾಗ ಇನ್ನೂ ತುಂಬ ಐಟಮ್ಸ್ ತೊಗೊಂಬರೋದಿದೆ. ಸದ್ಯಕ್ಕೆ ಇಷ್ಟು ಸೆಟ್ ಮಾಡ್ಕೊಂಡಿದ್ದೀವಿ. ಇದು ಕಿಚನ್ನು. ಈ ಕಡೆ ಬಂದರೆ ಇದು ರೂಮು ನೋಡಿ. ಇನ್ನು ಐಟಮ್ಸ್ ಎಲ್ಲ ತೊಗೊಬಂದು ಹಂಗೆ ಇಟ್ಕೊಂಡಿದ್ದೀವಿ, ಇನ್ನು ಏನು ಸೆಟ್ ಮಾಡಿಲ್ಲ. ಇಷ್ಟು ಐಟಮ್ಸ್ ಎಲ್ಲ ಹೀಗೆ ಇದೆ. ನನ್ನ ಬಟ್ಟೆ ಅಂತೂ ವಿಚಿತ್ರ, ಅಷ್ಟು ಬಟ್ಟೆ ಇದೆ. ಇವೆಲ್ಲ ಈ ಬಟ್ಟೆ ಬ್ಯಾಗು ನಂದೆ, ಇದು ನಂದೆ ಬಟ್ಟೆ ಬ್ಯಾಗು. ಆಮೇಲೆ ಇಲ್ಲಿರೋದು ನಂದೆ, ಈ ಬ್ಯಾಗಲ್ಲಿರೋ ಬಟ್ಟೆ ಬ್ಯಾಗು ನಂದೆ. ಇಲ್ಲಿರೋ ಎಲ್ಲ ಕವರಲ್ಲಿ ಹಾಕ್ಕೊಂಬಿಟ್ಟು ಎಲ್ಲ ಇದರಲ್ಲಿ ಈ ಚೀಲದಲ್ಲಿರೋದು ನಂದೇ ಬಟ್ಟೆ. ನಾನು ದುಡ್ಡೆಲ್ಲ ಬರೀ ನನ್ನ ಶೋಕಿಗೆ ಖರ್ಚಾಗ್ಬಿಡುತ್ತೆ ಅಷ್ಟು ಬಟ್ಟೆ ಇದೆ. ನಾನೆಲ್ಲರ ಆನ್ಲೈನ್ ಅಂತ ಅಲ್ಲ, ನಾನೆಲ್ಲ ಮಾಲ್ಗೆ ಹೋಗಿದ್ದೀನಿ ಅಂತಂದರೆ ನನಗೆ ಅಲ್ಲಿ ಇಷ್ಟ ಆಯಿತು, ಒಂದು ಶರ್ಟ್ ಆದರೂ ಆಯಿತು, ಪ್ಯಾಂಟ್ ಆದರೂ ಇಷ್ಟ ಆಯಿತು ಅಂತಂದರೆ ಸೊ ಅದನ್ನು ಬೈ ಮಾಡೋವರೆಗೂ ನಾನು ಬಿಡೋಲ್ಲ. ಸೊ ಹಂಗೆ ಅಷ್ಟು ಬಟ್ಟೆ ಕಲೆಕ್ಟ್ ಇದೆ. ಇವಾಗ ಅದನ್ನೆಲ್ಲ ಮಡಚಬೇಕು, ನಾಳೆ ಕೆಲ್ಸಕ್ಕೆ ಹೋಗಬೇಕು. ಸೊ ಇವತ್ತು ಯಾಕೆ ಇಲ್ಲ ಅಂತಂದರೆ ಶೂಟಿಂಗ್ ಯಾವುದೂ ಇಲ್ಲ ಇವತ್ತು. ಶೂಟಿಂಗ್ ಇದ್ದಿದ್ರೆ ನಾನು ಇವತ್ತು ಬರ್ತಾ ಇರಲಿಲ್ಲ. ಶೂಟಿಂಗ್ ಯಾವುದು ಕ್ಯಾನ್ಸಲ್ ಆಗಿರೋದಕ್ಕೆ ಇವಾಗ ಮನೆಯೆಲ್ಲ ಶಿಫ್ಟ್ ಮಾಡಿಕೊಂಡು ಇಷ್ಟು ಕತೆ ಪುರಾಣ ಎಲ್ಲ ಇದೆ ನಮ್ದು. ಇವಾಗ ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಆಯಿತಾ. ಅಲ್ಲಿ ಇವಾಗೆಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ, ತೋರಿಸ್ತೀನಿ ಬನ್ನಿ. ಯಾಲ ನೋಡಿ ಗೈಸ್, ಸಿಲಿಂಡ್ರ್ ಸ್ಟವ್ ಎಲ್ಲ ರೆಡಿ ಮಾಡಿಸ್ಕೊಬಂದವ್ರೆ. ಅದಕ್ಕೆ 2 ಮೇಲ್ಗಡೆ ಹಾಕೋದೊಂದು ತೊಗೊಬರ್ಬೇಕು. ಆಮೇಲೆ ಇಲ್ಲಿ ಇನ್ನೂ ತೊಗೊಬರ್ಬೇಕು ಥಿಂಗ್ಸ್ ಎಲ್ಲ. ಸದ್ಯಕ್ಕೆ ಇಲ್ಲಿ ನೋಡಿ ಇಷ್ಟು ಸೆಟ್ ಮಾಡ್ಕೊಂಡಿದ್ದೀವಿ. ಗಾಯ್ಸ್, ಇವಾಗ ನಾವು ಮನೆಗೆ ಏನೇನು ಬೇಕು ಅಂತ ಥಿಂಗ್ಸ್ನ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಐರನ್ ಬಾಕ್ಸ್ ಬೇಕಿತ್ತು, ಮತ್ತು ಹೀಟ್ರು ಬೇಕಿತ್ತು, ಪಿಲ್ಲೋ ತೊಗೊಂಡಿದ್ದೀನಿ, ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಮನೆಗಿನ್ನ ನೋಡೋಣ, ಇನ್ನು ಗ್ರಾಸರೀಸ್ ಏನಾದರೂ ಬೇಕು. ಬ್ಯಾಗ್ ಒಂದು ತೊಗೊಂಡಿದ್ದೀನಿ, ಬಟ್ ಆದ್ರೂ ನೋಡೋಣ ಚೆನ್ನಾಗಿರೋದು ಯಾವ್ದಾದ್ರು ಸಿಗುತ್ತಾ ಅಂತ ಚಿಕ್ಕ ತೊಗೊಂಡಿದ್ದೀನಿ. ಕ್ಯೂಟ್ ಆಗಿ ಕಲ್ಡಿ ಅಯ್ಯ ಬಾ 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 ಹೊಡಿ ಬಾ ಹೊಡಿ ಬಾ
ಹೊಡಿ ಬಾ 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 ಲೇ 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 ವಾ ಹೊಡಿ ಹೊಡಿ ಬಾ 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 ಇವಾಗ ಚಿಕನ್ ಮಾಡ್ತಾ ಇರೋದು ನಮ್ಮ ಮನೇಲಿ. ಇವಾಗ ಚಿಕನ್ ತೊಗೊಬಂದ್ಬಿಟ್ಟು ಸೊ ಲಿವರ್ ಬೇಕಿತ್ತು, ಲಿವರ್ ಖಾಲಿ ಆಗಿತ್ತು, ಹಂಗಾಗಿ ನಮ್ಮ ಅಮ್ಮಂಗೆ ಫೇವ್ರೆಟ್ ಲಿವರು. ಸೊ ಅದಕ್ಕೆ ಲಿವರ್ ಖಾಲಿ ಬರೀ ಚಿಕನ್ ಅಷ್ಟೇ ತೊಗೊಬಂದಿರೋದು. ನಮ್ಮಮ್ಮರೆಲ್ಲ ಊರಲ್ಲಿ ಇರಬೇಕಾದ್ರೆ ಹೋಟೆಲಲ್ಲಿ ಊಟ ತಿಂದು ತಿಂದು ಎಷ್ಟು ಸಣ್ಣ ಆಗಿದೆ ಅಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಿಫೋರ್ ದಟ್ ಟೈಮು ನಾನು ಊರಿಂದ ಬಂದಾಗ ನಾನು ವೇರ್ ಮಾಡ್ತಿದ್ದು ಪ್ಯಾಂಟ್ ಸೈಜ್ ಬಂದು 34. ಇವಾಗ ವೇರ್ ಮಾಡ್ತಿರೋದು 28 ಕರೆಕ್ಟಾಗಿ ಆಗುತ್ತೆ ನನ್ನ ಸೈಜು. ಅಷ್ಟು ಸ್ಲಿಮ್ ಆಗಿದ್ದೀನಿ. ಯಾಕೆಂದರೆ ಮನೆ ಊಟ ಇಲ್ಲ, ಎಕ್ಸ್ಪೆಷಲಿ ಅಮ್ಮನ ಕೈಯಲ್ಲಿ ಊಟ ಇಲ್ಲ, ಅದಕ್ಕೋಸ್ಕರ ಅಷ್ಟು ಸಣ್ಣ ಆಗಿದ್ದೀನಿ. ಸೊ ಇವಾಗ ಸ್ವಲ್ಪ ಏನು ಚೆನ್ನಾಗಿ ಒಳ್ಳೊಳ್ಳೆ ಊಟ ಮಾಡಿಕೊಂಡು ಚೆನ್ನಾಗಿ ತಿಂದು ಸ್ವಲ್ಪ ಬಬ್ಲಿ ಥರ ಆಗ್ತೀನಿ. ನನ್ನ ಫೇಸ್ ಹೆಂಗಿದ್ದಿದ್ದು ಹೆಂಗಾಗ್ಬಿಟ್ಟಿದೆ. ಅಮ್ಮನ ಊಟ ತಿಂದು ಅಮ್ಮನ ಕೈ ರುಚಿ ತಿಂದ್ಬಿಟ್ಟು ದಪ್ಪ ಆಗೋಣ. ಚಿಕನ್ ಇವಾಗ ಮಾಡ್ತಾರೆ, ತೋರಿಸ್ತೀವಿ ಏನೇನು ಮಾಡ್ತೀವಿ ಅಂತ. ಬನ್ನಿ. ಚಿಕನ್ ಆಲ್ರೆಡಿ ಫಸ್ಟ್ ಡೇ ಬಂದಾಗಲೇ ನಮ್ಮ ಡ್ಯಾಡಿ ಅವರೆಲ್ಲ ಬಂದಾಗ ಒಂದು 5 kg ಚಿಕನ್ ತೊಗೊಬಂದ್ಬಿಟ್ಟು ಲಿವರೆಲ್ಲ ತೊಗೊಬಂದ್ಬಿಟ್ಟು ಮಾಡಿದರು. ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ನನಗೆ ಟೈಮೇ ಸಿಗೋಲ್ಲ. ಸೊ ಈ ವೀಕ್ ಆಫಲ್ಲಿ ಇರೋದಕ್ಕೋಸ್ಕರ ಇವತ್ತು ಮಾಡ್ತಾ ಇರೋದು ಅಷ್ಟೇ. ಏನು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳೋ, ಇವರಂತೂ ನನಗೆ ನಿದ್ದೆನೇ ಕೊಡಲ್ಲ, ಹಾಕ್ಕೊಂಡು ಕಾಲಲ್ಲಿ ತುಳಿತಾ ಇರ್ತಾರೆ, ಸುಮ್ಮನೆ ಮಲ್ಕೊಳಕ್ಕೂ ಬಿಡಲ್ಲ, ಏನೂ ಇಲ್ಲ ಗೈಸ್. ಟಾರ್ಚರು ಅಂತ ಟಾರ್ಚರ್ ಕೊಡ್ತೀನಿ. ಟಾರ್ಚರ್ ಕೊಡೋದು ಯಾವಾಗಲೂ ಕೆಲಸ ಅಲ್ಲ. ರೆಡಿ, ಅನ್ನ ಆಗಿದೆ ಆಲ್ರೆಡಿ. ನಾವು ಚಿಕನ್ ಎಲ್ಲ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಬೆಂದಾಗ ಸಾಲ್ಟ್ ಎಲ್ಲ ಹಾಕಿರ್ತೀವಲ್ಲ, ಆ ಪೀಸು ವೈಟ್ ಈ ಥರ ಇರುತ್ತೆ. ಅದನ್ನೆಲ್ಲ ಬೆಂದಾಗ ತಿಂದರೆ ಮಸ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಉಪ್ಪು ಹಾಕಿರೋ ಚಿಕನ್ ಹೆಂಗಿರುತ್ತೆ, ವಿತೌಟ್ ಖಾರ ಹಾಕ್ದಲೇ ಇದ್ದಾಗ ಉಪ್ಪು ಹಾಕಿರ್ತೀವಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಈ ಥರ ತುಂಬ ಇಷ್ಟ. ನನಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ಸಾಂಬಾರಲ್ಲೂ ತಿನ್ನೋಕ್ಕಾಗಲ್ಲ ಗೈಸ್. ಸಾಂಬಾರಲ್ಲಿ ಅಷ್ಟು ಚೆನ್ನಾಗಿರಲ್ಲ. ವಿತೌಟ್ ಪೀಸಸ್ ಈ ಥರ ತಿಂದರೆ ಮಸ್ತಾಗಿರುತ್ತೆ. ಸರಿ ಆಯಿತು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.